ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ನಮ್ಮ ಹತ್ತನೇ ತಾಲೂಕಿನ ದಂಡಾಧಿಕಾರಿ ಅವರೇ, ಪುರಸಭೆ ಅಧಿಕಾರಿಗಳಂತ ಶ್ರೀಮತಿ ಅಕ್ಕವರೇ, ರೈತ ಸಂಘದವರೇ, ವಕೀಲರು ಮತ್ತು ಯುವಕರು, ಶ್ರೀಮತಿ ಅತ್ತಂಗಿಯರು ಮತ್ತು ನನ್ನ ಎಲ್ಲ ಪತ್ರಕರ್ತರ ಸಹೋದರ ಅಣ್ಣಗಳೇ, ನಿಮ್ಮೆಲ್ಲರಿಗೂ ಪತ್ರಕರ್ತರಾಗಿ ಶರಣ ಸಲ್ಲಿಸಿ ಇವತ್ತು ದಿವಸ ಭಾಳ ಸುಂದರವಾದ, ಎಲ್ಲರೂ ಭಾಳ ಚಂದ ಮಾತಾಡ್ಯಾರ. ಅವರು ನಿಮ್ಮ ಕರ್ತವ್ಯ ತಿಟ್ಟವಾಗಿರಬೇಕು. ಅವ್ರು ನಮ್ಮ ಇನ್ನೊಬ್ಬರು ಹಿರಿಯರು ಹೇಳಿದರು, ನೀವು ಡೈರೆಕ್ಟ್ ಹೋಗಿ ಬಾಗಲ್ದಾಗ ನಿಂದ್ರಬೇಡ, ಡೈರೆಕ್ಟ್ ಹೋಗಿ ನಿಮ್ಮ ಕಾರ್ಯವನ್ನು ಮುಖ್ಯವಾಗಿ ಮಾಡ್ಕೋಬೇಕು. ಅದು ಭಾಳ ಮುಖ್ಯ. ಯಾಕಂದ್ರೆ ನಾವು ಹೋಗಿ ಏನು ನಡ್ತೇವೆ ನಾವು ಡೈರೆಕ್ಟ್ ಹೋಗಿ ನಮ್ಮ ಕೆಲಸನೂ ಮಾಡ್ಕೋಬೇಕು. ನೀವು ಬಾಗಲವ್ರಿಗೆ ನಿಂತ ಅಲ್ಲೇ ನಿಂತರ ಮುಖ್ಯ ನಿಮ್ಗೆ ಏನೈತಿ, ಜನಗಳಿಗೆ ಸಮಸ್ಯೆ ಬರುತ್ತೆ, ಇಲ್ಲ ಇವರೇನೋ ಡೀಲ್ ಮಾಡಾಯ್ತಾರೆ ಅಂತೇಳಿ. ಅದೇ ರೀತಿಯಾಗಿ ನೀವು ಪತ್ರಕರ್ತರು ಒಂದು ನಮ್ಮ ದೇಶದ ಖಂಡಿತ ಯಾಕಂದ್ರೆ ಎಲ್ಲ ಕಡೆ ಕೆಲವೊಂದು ಮಾಧ್ಯಮಗಳು ನೋಡ್ತೇವೆ, ನ್ಯಾಯ ಸಿಗಬೇಕಾದ್ರೆ ನಿಮ್ಮದಿಂದ ನ್ಯಾಯ ಸಿಗತೈತಿ. ಬಡವರು ಇರಲಿ ಬಗ್ಗೆಯನ್ನ ಕೆಲವೊಂದು ರೈತರಿಗೆ ನ್ಯಾಯ ಸಿಗತ್ತಿ, ಬಡವರಿಗೆ ಸಿಗತೈತಿ. ಆದ್ರೆ ಏನಕ್ಕೆ ನಿಮ್ಮ ಕಾರ್ಯ ಸಿಗಬೇಕಾದ್ರೆ, ನ್ಯಾಯದ ಸಿಗಬೇಕಾದ್ರೆ ಒಂದು ದೇವರ ಆಜ್ಞೆ ಅಂತ, ನೀವು ಆ ದೇವ್ರ ಹೆಂಗೆ ಡೈರೆಕ್ಟ್ ಆಜ್ಞೆಯನ್ನು ಕೊಡ್ತಲ್ಲ, ನೀವು ಪತ್ರಕರ್ತರ ಆಜ್ಞೆ ಮಾಡ್ಬೇಕಾದ್ರೆ ನಿಮ್ಮನಿಂದ ಆಜ್ಞೆ ಎಲ್ಲರಿಗೂ ಅಭಿಸಿರುತ್ತೆ. ಕೆಲವು ಬಹಳಷ್ಟು ರಾಜಕಾರಣಿಗಳಿಗೆ, ಸ್ಥಳೀಯ ಶಾಸಕರಿಗೆ ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರೂ ಕೂಡ ಇವತ್ತು ಬರಲಿಕ್ಕೆ ಆಗುತ್ತೆ. ಕಾರಣ ಇಷ್ಟೇ, ಇಲ್ಲಿ 2-3 ಸಂಘಟನೆಗಳೇ ಇರೋದರಿಂದ ಕೆಲವೊಂದಷ್ಟು ಸಂಘಟನೆಗಳು ಈ ಬರೋರಂತರ ಮೇಲೆ ಪ್ರೆಷರ್ ತರುವಂತಹ ಕೆಲಸ ಮಾಡ್ತಾರೆ. ಇದು ಎಲ್ಲಿಯೋದ್ರೂ ನಡೀತೇನೆ ಇದೆ. ಬೆಳಗಾವ್ ಆಗ್ಬೋದು, ಗೋಕಾಕ್ ಆಗ್ಬೋದು, ನಾವು ಎಷ್ಟೋ ಕಾರ್ಯಕ್ರಮಗಳು ಮಾಡಿದಾಗ ಹೋರಾಟಗಾರರೇ ಹಾಗೂ ನನ್ನ ಆತ್ಮೀಯ ನಮಗೆ ಜನ್ಮವಿರ್ತಕ್ಕಂಥ ನಮ್ಮ ತಂದೆ ಸ್ಮರಣೆಯನ್ನು ಕೂಡ ಸ್ಮರಿಸಿಕೊಂಡು, ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಗಳ ಪಾದಾರಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಕೂಡ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಮೋದಿ ನನ್ನ ವತಿಯಿಂದ ಹೃತ್ಪೂರ್ವಕವಾದ ಒಂದು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿ, ಇನ್ನು ಮೊದಲನೇದಾಗಿ ನಾನು ಇನ್ನು ಯಾವುದೇ ವಿಷಯ ಇಲ್ಲೇ ಬಗ್ಗೆ ಹೇಳುವುದಿಲ್ಲ. ಯಾಕೆಂದ್ರೆ ಸುಮಾರು